ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತರಿಗೆ ಸ್ವಾಗತ. ಇವತ್ತಿನ ಇದೊಂದು ವಿಡಿಯೋದಲ್ಲಿ ಎರಡು ಕಬ್ಬಿನ ತಳಿ ಬೆಳೆಯದಂತೆ ರೈತರಿಗೆ ಕೃಷಿ ವಿಶ್ವವಿದ್ಯಾಲಯ ಮನವಿ ಮಾಡಿದೆ. ಅದ್ಯಾವ ತಳಿ ಕಬ್ಬು ಅಂತ ನೋಡಿಕೊಂಡು ಬರೋಣ. ಇನ್ನು ಯಾರು ರೈತ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಕೃಷಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಕಬ್ಬಿನ ಎರಡು ತಳಿಗಳಲ್ಲಿ ಶಿಲೀಂಧ್ರ ರೋಗ ಅಂದ್ರೆ ಸಿಲಂಗಿ ಹೊಡೆಯುವ ಕಾರಣದಿಂದ ತೀವ್ರವಾಗಿ ಕಾಣಿಸಿಕೊಂಡಿದೆ. ಅಂದ್ರೆ ಅದು ಸಿಲಂಗಿ ಹೊಡೆದು ಹೆಚ್ಚಾಗಿ ಕಬ್ಬಿನಲ್ಲಿ ಈಗ ಕಾಣಿಸಿಕೊಂಡಿದೆ ಅಂತೆ. ಹೀಗಾಗಿ ಎರಡು ತಳಿಯ ಕಬ್ಬು ಬೆಳೆಯದಂತೆ ಹಾಗೂ ಇದರ ಬೀಜ ಖರೀದಿಗೆ ಮಾರಾಟ ಮಾಡದಂತೆ ಕೃಷಿ ವಿಶ್ವವಿದ್ಯಾಲಯವು ಕಬ್ಬು ಬೆಳೆಗಾರರಿಗೆ ಮನವಿಯನ್ನು ಮಾಡಿಕೊಂಡಿದೆ. ಅಂದ್ರೆ ಈ ಕಬ್ಬನ್ನು ಮಾರಾಟ ಮಾಡಬಾರದೆಂದು ಮತ್ತು ಬೆಳೆಯಬಾರದಂತ ಮನವಿ ಮಾಡಿಕೊಂಡಿದೆ. ಹಾಗಾದರೆ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ವಿವಿಧ ಸಂಶೋಧನೆ ಕೇಂದ್ರಗಳಲ್ಲಿ ಹಾಗೂ ಕೆಲ ರೈತ ಮತ್ತು ಸಂಸ್ಥೆಗಳ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಹಂತದಲ್ಲಿ ಎರಡು ಕಬ್ಬಿನ ತಳಿಗಳಲ್ಲಿ ಹೆಚ್ಚಿನವಾಗಿ ಸಂಶೋಧನೆಗೆ ವಿಶ್ಲೇಷಣೆ ಕೈಗೊಳ್ಳಲಾಗಿದೆ. ಆಗ ಕಬ್ಬಿನ ತಳಿಗಳಾದ COSNK 13,436 ಸ್ನೇಹಿತರೆ, ತಳಿಗಳಾದ COSNK 13,436 ಮತ್ತು SNK 13,374 ತಳಿಗಳು ಪಕ್ಕಾ ಬೋಯಿಂಗ್ ಎಂಬ ಗಾಳಿ ಮೂಲಕ ಹರಡುವ ಶಿಲೀಂಧ್ರ ರೋಗ ಅಂದ್ರೆ ಪಕ್ಕಾ ಬೋಯಿಂಗ್ ಎಂಬ ಗಾಳಿ ಮೂಲಕ ಶಿಲಂಗಿ ಹೊಡೆಯುವ ರೋಗವು ತೀವ್ರವಾಗಿ ತುತ್ತಾಗಿರುವ ಗುಣಲಕ್ಷಣವಾಗಿದೆ. ಅಂದ್ರೆ ಆ ರೋಗಕ್ಕೆ ಇವು ಕಬ್ಬುಗಳು ಹೆಚ್ಚಾಗಿ ತುತ್ತಾಗತ್ತಾವ ಅಂದ್ರೆ ಅದಕ್ಕೆ ಅಂಟುಕೊಂಡು ಸಿಲಿಂಗಿಯನ್ನು ಹೊಡ್ಯಾತಾವ ಫ್ರೆಂಡ್ಸ. ಈಗಾಗಲೇ ಕಂಡು ಬಂದಿತ್ತ ಸುದ್ದಿ ಈಗ ಸದ್ಯದಾಗ. ಹೀಗಾಗಿ ತಳಿಗಳನ್ನು ಬೆಳೆಯಬಾರದು. ಈಗ SNK 13,374 ಮತ್ತು COSNK 13,436 ಬೆಳೆಯಬಾರದಂತ ಕೃಷಿ ವಿಶ್ವವಿದ್ಯಾಲಯಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾವೆ. ಕೃಷಿ ವಿಶ್ವವಿದ್ಯಾಲಯದ ಆದಂತಹ ವಿವಿಧ ಸಂಶೋಧನೆ ಕೇಂದ್ರಗಳಾದ ಮುಧೋಳ ಮತ್ತು ಸಂಕೇಶ್ವರ ಮತ್ತು ಮುಧೋಳ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಕೈಗೊಂಡ ಪ್ರಾಯೋಗಿಕ ಪರಿಶೀಲನಾ ಹಂತದ ತಾಲೂಕುಗಳಲ್ಲಿ ಈ ರೋಗವು ಅತಿಯಾಗಿ ಕಂಡು ಬಂದಿದೆ. ಹಾಗೆ ದಾಖಲಾಗಿದ್ದು ಹವಾಮಾನದ ವೈಪರೀತ್ಯಗಳಿಂದ ಉಂಟಾಗುವ ಉಷ್ಣತೆಗಳು ಏರುಪೇರು ಆಗುವುದರಿಂದ ವಿಶೇಷವಾಗಿ ಹೆಚ್ಚು ಮಳೆಯಾದ ನಂತರ ಒಮ್ಮೆಲೆ ತಾಪದಲ್ಲಿ ಉಷ್ಣ ತಾಪಮಾನ ಏರಿಕೆ ಆಗುತ್ತದೆ. ಹಾಗೆ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಸಂದರ್ಭದಲ್ಲಿ ಈ ರೋಗವು ಹಠಾತ್ತಕ್ಕೆ ಉಲ್ಬಣಗೊಳ್ಳುತ್ತದೆ. ಅಂದ್ರೆ ಜುಲೈಯು ಆಗಸ್ಟ್ ಸೆಪ್ಟೆಂಬರ್ ರೋಗದಾಗ ಹೆಚ್ಚು ಸಿಲಂಗಿ ಕಬ್ಬಿದ. ಆದ್ದರಿಂದ ಕೃಷಿ ವಿಶ್ವವಿದ್ಯಾಲಯವು ಹಿಂಗಾರು ವಲಯದ ಸಂಶೋಧನಾ ಮತ್ತು ವಿಸ್ತರಣಾ ಸಲಹಾ ಸಮಿತಿ ನಡವಳಿಕೆಯಲ್ಲಿ ಈ ಪ್ರಕಾರ ತಳಿಯನ್ನು ಬೆಳೆಯದಿರಲು ವಿಶ್ವವಿದ್ಯಾಲಯವು ನಿರ್ಧರಿಸಿದೆ. ಅಂದ್ರೆ ಈ ತಳಿಗಳನ್ನು ಬೆಳೆಯಬಾರದಂತ ವಿಶ್ವವಿದ್ಯಾಲಯವು ನಿರ್ಧಾರವನ್ನು ಮಾಡಿದೆ. ಕಾರಣ ರೈತ ಬಾಂಧವರು ಈ ತಳಿ ಬೀಜಗಳನ್ನು ಯಾರಿಂದಲೂ ಖರೀದಿಸಕೂಡದೆಂದು ಮತ್ತು ಮಾರಾಟ ಮಾಡಬಾರದು ಎಂದು ಕೃಷಿ ವಿಶ್ವವಿದ್ಯಾಲಯವು ಪ್ರಕಟಣೆಯನ್ನು ತಿಳಿಸಿದೆ ರೈತರಿಗೆ. ಅಂದ್ರೆ ಈ ತುತ್ತಕ್ಕೆ ಆ ಏರಿಯಾದಲ್ಲಿ ಆಗಿದೆ ಫ್ರೆಂಡ್ಸ. ಅದರ ಸಂಬಂಧ ಈ ಸಿಲಂಗಿ ಹೊಡ್ಯಾತೈತೆ ಅಂತೇಳಿ ಇದನ್ನ ಮಾಡ್ಯಾರು. ಆದ್ರೆ ನಾವು ದಿವ್ಸಲಿಕ್ಕಲ್ಲ ಇದೇನು ಸಿಲಂಗಿ ಹೊಡೆದಿಲ್ಲ. ನಾವೆಲ್ಲ ಈಗ ಹಚ್ಚಿದ್ದು ವಿಡಿಯೋ ಮಾಡಿ ಹಾಕಿದ್ದೀವಿ ಫ್ರೆಂಡ್ಸ. ಅದೇನು ಸಿಲಂಗಿ ಎಲ್ಲಿ ಹೊಡೆದಿಲ್ಲ. ಅಂದ್ರೆ ವಾತಾವರಣ ಮೇಲೆ ಸಿಲಂಗಿ ಹೊಡಿತೈತಿ ನೋಡ್ರಿ. ಅದು ಈ ವಾತಾವರಣ ಹೆಂಗಿರ್ತೈತ್ಲೆ ಆಗ ರೋಗ ಬತ್ತು ಆಟೋಮೆಟಿಕ್ ಹೊಡಿತೈತಿ ಅದ. ಅದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ರೈತ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೆ ಮುಂದಿನ ಸುದ್ದಿಯಲ್ಲಿ ಬರೋಣ. ಅಟೋ ತಕ್ಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್. ಧನ್ಯವಾದ.